ಇನ್ನು ಡಿಕೆಶಿ ಪಟ್ಟಾಭಿಷೇಕಕ್ಕೆ ಗಣ್ಯರ ದಂಡೆ ಆಗಮಿಸ್ತಾ ಇದೆ ಬೆಂಗಳೂರಿನತ್ತ. ವಿವಿಧ ನಾಯಕರ ಆಹ್ವಾನ ಅಥವಾ ವಿವಿಧ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಹಲವು ರಾಜ್ಯದ ಸಿಎಂಗಳು ಪದಗ್ರಹಣದಲ್ಲಿ ಭಾಗಿಯಾಗ್ತಾರೆ ನಾಳೆ. ಕೇರಳ ಸಿಎಂ ಸತೀಶನ್ ಅವರು ಇರ್ತಾರೆ, ಇವರು ನೂತನವಾಗಿ ಆಯ್ಕೆ ಆಗಿರೋದು. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಇರ್ತಾರೆ. ಕೆಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಭೂಪೇಶ್ ಬಘೇಲ್ ಅವರು, ದಿಗ್ವಿಜಯ್ ಸಿಂಗ್ ಇರ್ತಾರೆ, ಭೂಪೇಂದ್ರ ಸಿಂಗ್ ಹೂಡಾ ಅವರು ಇರ್ತಾರೆ, ಸುಶೀಲ್ ಕುಮಾರ್ ಶಿಂದೆ ಸೇರಿದಂತೆ ಹಲವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಸುಮಾರು 50 ವಿವಿಐಪಿಗಳು ಲೋಕಭವನಕ್ಕೆ ಆಗಮಿಸಲಿದ್ದಾರೆ. ನಾಳೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಇವರೆಲ್ಲ ಇರ್ತಾರೆ. ಸೊ ಈಗಾಗಲೇ ಆಲ್ಮೋಸ್ಟ್ ಒಂದಿಷ್ಟು ಜನ ನಾಯಕರು ಬೆಂಗಳೂರಿಗೆ ಬಂದಿದ್ದಾರೆ. ನಾಳೆ ಬೆಳಗ್ಗೆನೂ ಕೂಡ ಒಂದಿಷ್ಟು ಜನ ಅತಿಥಿಗಳು ಬರ್ತಾರೆ. ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಅವರು ಇರ್ತಾರೆ, ನಾಳೆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇರಬೇಕು ಕೂಡ, ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕನಸನ್ನು ಈಡೇರಿಸ್ಕೊಳ್ತಾ ಇರುವಂತಹ ಸಂದರ್ಭ. ಸಹಜವಾಗಿ ಅವರ ಪಕ್ಷದ ಒಬ್ಬ ದೊಡ್ಡ ನಾಯಕ ರಾಹುಲ್ ಗಾಂಧಿ ಅವರು ಇರ್ತಾರೆ. ಸೋನಿಯಾ ಗಾಂಧಿ ಅವರು ಏನಾದರೂ ಆಗಮಿಸ್ತಾರಾ, ಅದೊಂದು ಪ್ರಶ್ನೆ ಇದೆ. ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು ಇರ್ತಾರೆ. ಘಟಾನುಘಟಿ ನಾಯಕರಂತೂ ಇದ್ದೇ ಇರ್ತಾರೆ. कल शपथ ग्रहण है और उसमें सारे देश भर के नेता आ रहे हैं और अगले चुनाव की तैयारी भी उनको करनी है, तो एक बड़ी चुनौती भी उनके साथ है। 2 साल में वो डिलीवर कर पाएंगे? निश्चित रूप से बिल्कुल, दोनों नेता हमारे बहुत ही सम्माननीय और बहुत कर्मठ और अनुभवी नेता हैं। बीजेपी तो आरोप लगा रही है कि ओबीसी को इंसल्ट किया सिद्धरामैया को निकालने के बाद। बीजेपी के बारे में क्या कहा जाए, वो अपने नेताओं की किस प्रकार से दरकिनार कर रहे हैं देख लीजिए। कल शपथ ग्रहण है और उसमें सारे देश भर के नेता आ रहे हैं।